ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗ ವರ್ಸಸ್ ಬಲಜಿಗ ಸಂಘರ್ಷ ತೀವ್ರಗೊಳ್ತಾ ಇದೆ. ಒಕ್ಕಲಿಗರ ವಿರುದ್ಧ ತಿರುಗಿ ಬಿದ್ದ ಬಲಜಿಗ ಸಮುದಾಯ ಕೆಂಪೇಗೌಡ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕ್ತೀವಿ ಎಂತಹ ಹೇಳಿಕೆ. ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗ ವರ್ಸಸ್ ಬಲಜಿಗ ಸಮುದಾಯ ಇಬ್ಬರ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಕೆಂಪೇಗೌಡ ವಿಗ್ರಹಕ್ಕೆ, ನಾಡಪ್ರಭು ಕೆಂಪೇಗೌಡ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕ್ತೀವಿ. ಬಲಜಿಗ ಸಮುದಾಯದ ಯುವಕರಿಂದ ಎಚ್ಚರಿಕೆ. ಕೈವಾರ ತಾತಯ್ಯ ಪುತ್ಥಳಿ ನಿರ್ಮಾಣದ ಭೂಮಿ ಪೂಜೆ. ಆ ಸಂದರ್ಭ ಗುಂಡಿಬಂಡೆ ಪಾರ್ಕ್ನಲ್ಲಿ ಬಲಜಿಗ ಸಮುದಾಯದ ನಿರ್ಧಾರ. ಕೈವಾರ ತಾತಯ್ಯ ಪುತ್ಥಳಿ ನಿರ್ಮಾಣಕ್ಕೆ ಒಕ್ಕಲಿಗರ ತೀವ್ರ ವಿರೋಧ ಇದೆ. ಈ ವಿರೋಧತೆಯ ನಡುವೆ ಆ ಸಮುದಾಯ ಹಠಕ್ಕೆ ಬಿದ್ದವರ ಹಾಗೆ ವರ್ತನೆ ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಬಲಜಿಗ ಒಕ್ಕಲಿಗ ಸಮುದಾಯದವರ ಸಂಘರ್ಷ, ಈ ಸಂಘರ್ಷವನ್ನ ಚಿಕ್ಕಬಳ್ಳಾಪುರದಲ್ಲಿ ಈಗ ಒಕ್ಕಲಿಗ ವರ್ಸಸ್ ಬಲಜಿಗ ಸಂಘರ್ಷ ತೀವ್ರ. ಪ್ರದೀಪ್ ಈಶ್ವರ್ ಏನು ಮಾಡ್ತಾರೋ, ಸುಧಾಕರ್ ಅವರು ಹೆಂಗ್ ನಿಭಾಯಿಸ್ತಾರೋ ಗೊತ್ತಿಲ್ಲ. ಅತ್ಯಂತ ಸೆನ್ಸಿಟಿವ್, ಅತ್ಯಂತ ಸೂಕ್ಷ್ಮ ವಿಚಾರ ಇದು. ಎರಡು ಸಮುದಾಯದ ನಡುವಿನ ಭಿನ್ನಾಭಿಪ್ರಾಯ ಮತ್ತು ಅಸಮಾಧಾನದ ಸಂಘರ್ಷ ಇದೆಯಲ್ಲ. ತೆಲುಗು ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂಗೆ ಪ್ರದೀಪ್ ಈಶ್ವರ್ ಈ ಪ್ರಕರಣದಲ್ಲಿ ಡೈಲಾಗ್ ಹೊಡೆಯೋದಕ್ಕಾಗಲ್ಲ. ಸಂಸತ್ನಲ್ಲಿ ಕೂತು ಕೇಳಿಸಿಕೊಂಡ ಹಾಗೆ ಮತ್ತು ಕೇಳಿಸಿಕೊಂಡ ಪ್ರಶ್ನೆಗೆ ಉತ್ತರ ಕೊಡುವ ಹಾಗೆ ಸುಧಾಕರ್ ಇಲ್ಲಿ ಮಾತನಾಡೋದಕ್ಕಾಗಲ್ಲ. ಒಕ್ಕಲಿಗರು ಸುಧಾಕರ್ ಅವರಿಗೂ ಬೇಕು, ಪ್ರದೀಪ್ ಈಶ್ವರ್ ಅವರಿಗೂ ಅಲ್ಪ ಪ್ರಮಾಣದಲ್ಲಾದರೂ ಒಕ್ಕಲಿಗರು ಬೇಕು. ಬಲಜಿಗರು ಇಬ್ಬರಿಗೂ ನಿರ್ಣಾಯಕರು. ಹೀಗಿದ್ದಾಗ ಯಾರ ಪರ ನಿಂತ್ಕೊಳ್ಳೋದು, ಯಾರ ವಿರುದ್ಧ ನಿಂತ್ಕೊಳ್ಳೋದು? ರಾಜಕಾರಣಿಗಳು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳೋದು ಈ ತರಹದ ಸಂದರ್ಭಗಳಲ್ಲಿ. ಹಾಗ ಎಸಿ ಪ್ರಕರಣದ ಬಗ್ಗೆ ಅಥವಾ ಈ ಒಂದು ಸಂಘರ್ಷದ ಬಗ್ಗೆ MC ಸುಧಾಕರ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಸುಮ್ಮನೆ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಮತ್ತೊಂದಕ್ಕೆ ಯಾರಿವತ್ತು ಸಾಧಕರಿದ್ದಾರೆ, ಇವತ್ತು ಮಹನೀಯರಿದ್ದಾರೆ, ದೊಡ್ಡ ದೊಡ್ಡ ಏನು ಗೌರವಿಸ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಇವತ್ತು ಅವರ ಹೆಸರಲ್ಲಿ ನಾವು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಏನೇ ಇರಲಿ ಸಮಾಧಾನವಾಗಿ ಅನ್ಯೋನ್ಯವಾಗಿ ಅದನ್ನು ಇತ್ಯರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈಗ ಚಿಂತಾಮಣಿಯಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು, ಗೌರಿಬಿದನೂರಲ್ಲಿ ಈಗಾಗಲೇ ಒಂದು ಗೊಂದಲ ಇದೆ. ಮೊನ್ನೆ ಇಲ್ಲಿ ಗೌರಿಬಿದನೂರಲ್ಲಿ ಮೊನ್ನೆ ಒಂದು ಸಮಸ್ಯೆ ಆಗಿತ್ತು, ಅದಕ್ಕೊಂದು ಪರಿಹಾರ ಮಾಡಿದ್ವಿ. ಈಗ ಗುಡಿಬಂಡೆಯಲ್ಲಿ ಮಾಡ್ತಾಯಿದ್ದಾರೆ. ಮೊನ್ನೆ ಒಂದು ಶಿಡ್ಲಘಟ್ಟದಲ್ಲಿ ಒಂದು ಗ್ರಾಮದಲ್ಲಿ ಆಗಿತ್ತು. ಈ ರೀತಿ ಯಾಕೆ ಕೆಲವು ಅರ್ಥ ಆಗ್ತಾಯಿಲ್ಲ, ಆದರೂ ಕೆಲವು ಕಡೆಯೂ ಆಗ್ತಾಯಿದೆ. ಕೆಲವರು ಸ್ವಾರ್ಥಕ್ಕೆ ಈ ರೀತಿ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾವು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀವಿ. ಬೇರೆ ಸಮುದಾಯಕ್ಕೆ ಸೇರಿದಂತಕ್ಕಂಥ ಯುವಕ ಕೆಂಪೇಗೌಡರ ಪುತ್ಥಳಿಯ ವಿಚಾರವಾಗಿ ಅವೇಳನಕಾರಿ ಹೇಳಿಕೆ ನೀಡಿ ಚಪ್ಪಲಿ ಹಾರ ಹಾಕುವುದರ ಮೂಲಕ ಅವಮಾನ ಮಾಡಿ, ಈ ಒಂದು ಅನುಚಿತ ಹೇಳಿಕೆಗಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಮತ್ತು ಸಾಮರಸ್ಯವನ್ನು ಕದಡಿ ಗುಂಪು ಘರ್ಷಣೆಗಳಿಗೆ, ಅಶಾಂತಿಗೆ ಎದೆ ಮಾಡಿಕೊಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಪದಾಧಿಕಾರಿಗಳು, ರಾಜ್ಯ ಸಂಘದ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘ, ಗುಡಿಬಂಡೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳು ಇದನ್ನು ಕಟುವಾಗಿ ನಾವು ವಿರೋಧಿಸ್ತೇವೆ, ಟೀಕಿಸ್ತೇವೆ, ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ವೈಜ್ಞಾನಿಕ ಯುಗದಲ್ಲಿ, ಆಧುನಿಕ ಯುಗದಲ್ಲಿದ್ದೇವೆ ಬಂಧುಗಳೇ. ನಮ್ಮ ಸಾಹೇಬರು ಹೇಳಿದಂಗೆ ನಾವು ಜಾತ್ಯತೀತ ಸಮಾಜ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನಬದ್ಧ ಒಂದು ಚೌಕಟ್ಟು, ಕಾನೂನು ಚೌಕಟ್ಟಿದೆ, ಧಾರ್ಮಿಕ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇದೆ. ಸೌಹಾರ್ದಯುತವಾಗಿ ಜಾತ್ಯತೀತ ಮನೋಭಾವಕ್ಕೆ ಒಂದು ನಾಂದಿ ಆಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಎಲ್ಲರೂ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ದ ಲಾ, ಕಾನೂನು ಮುಂದೆ ಎಲ್ಲರೂ ಸಮಾನರು. ಇಂಥ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದನ್ನು ನಾವು ನಡ್ಕೊಳ್ಳದೆ ಬೇರೆಯವರಿಂದನೂ ಅಷ್ಟೇ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆ. ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ, ನಾವು ಸುಮ್ಮನಿರುವುದಿಲ್ಲ. ಇದು ಆಕ್ರೋಶಿತ ಸಾಲುಗಳು. ಬಲಜಿಗ ಸಮುದಾಯಕ್ಕೆ ಒಕ್ಕಲಿಗರ ಸಂಘದಿಂದ ಎಚ್ಚರಿಕೆ. ಕೂಡಲೇ ಬಲಜಿಗ ಸಮುದಾಯದವರು ಕ್ಷಮೆ ಯಾಚಿಸಬೇಕು ಅಂತ ಒಂದು ಸಮುದಾಯ ಪಟ್ಟು, ಇಲ್ಲವಾದರೆ ಬಲಜಿಗರ ವಿರುದ್ಧ ಬೃಹತ್ ಹೋರಾಟ ಮಾಡ್ತೀವಿ ಅಂತ ತೊಡೆ ತಟ್ಟುತ್ತಿದ್ದಾರೆ. ಒಕ್ಕಲಿಗರ ಸಂಘದಿಂದ ಬಲಜಿಗರಿಗೆ ಎಚ್ಚರಿಕೆ.
ಒಕ್ಕಲಿಗ ಸಂಘದ ನಿರ್ದೇಶಕ ಉಮಾಪತಿ ಶ್ರೀನಿವಾಸ್ ಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ, ನಾವು ಸುಮ್ಮನಿರುವುದಿಲ್ಲ. ಸಮುದಾಯದ ಒಳಗಿರುವ ಸೂಕ್ಷ್ಮ ವಿಚಾರಗಳನ್ನ ರಾಜಕೀಯ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಿಕೊಳ್ಳದೆ ಆಯಾಯ ಸಮುದಾಯದ ನಾಯಕರನ್ನ ಮನವೊಲಿಸಿ ವಿಶ್ವಾಸಕ್ಕೆ ತೆಗೆದುಕೊಡದೆ ಇದ್ದ ಹೊರತು ಈ ಮ್ಯಾಟರ್ಗಳು ಸರಿಯಾಗೋದಿಲ್ಲ. ಈ ಒಂದು ವಿಚಾರ ತಾರ್ಕಿಕ ಹಂತಕ್ಕೆ ಬರಲೇಬಾರದು ಅಂತ ಹೇಳಿ ಒಂದು ಪೊಲಿಟಿಕಲ್ ಗ್ಯಾಂಗು ರೆಡಿ ಇರ್ತಾವೆ. ನೀವು ಅದನ್ನು ಗಮನಿಸ್ಕೋಬೇಕು. ಕೆಲ ಪ್ರಕರಣಗಳಿದಾವಲ್ಲ, ಸುಖಾಂತ್ಯ ಕಾಣಬಾರದು ಅಂತ ಹೇಳಿ ಅದ್ರ ಮಜಾ ತಗೊಳ್ಳೋದಕ್ಕೊಂದು ಪೊಲಿಟಿಕಲ್ ವರ್ಗ ರೆಡಿ ಇರ್ತಾವೆ. ಅದನ್ನು ನೋಡ್ಕೋಬೇಕು. ಎರಡು ಸಮುದಾಯದ ನಡುವಿನ ಭಿನ್ನಾಭಿಪ್ರಾಯಗಳು ಏನು ಅನ್ನೋದನ್ನ ತಿಳ್ಕೋಬೇಕು. ಕೆಂಪೇಗೌಡರ ಸಮುದಾಯವನ್ನ ಯಾರು ನಿಂದಿಸಿದ್ರು, ಯಾಕಾಗಿ ನಿಂದಿಸಿದ್ರು, ಎರಡೂ ಕೂಡ ಖಂಡನೀಯ. ಯಾವ ಸಮುದಾಯವನ್ನು ಕೂಡ ಆ ವ್ಯಕ್ತಿ ಹೇಳ್ತಾ ಇದ್ರು ವಿ ಆರ್ ಈಕ್ವಲ್ ಟು ಲಾ, ಕಾನೂನಿನ ಮುಂದೆ ನಾವೆಲ್ಲರೂ ಸರಿ ಸಮಾನರು ಅಂತ. ಹಾಗಾದ್ರೆ ಒಕ್ಕಲಿಗ ಸಮುದಾಯದ ಮುಖಂಡ ಉಮಾಪತಿ ಏನ್ ಮಾತನಾಡಿದಾರೆ ಕೇಳಿಸ್ಕೊಳ್ಳಿ. ನಾವು ನಡ್ಕೊಳ್ಳದೆ ಬೇರೆಯವರಿಂದನೂ ಅಷ್ಟೇ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗ್ಲೂ ನಾವು ಸಹಿಸೋಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರು ಎಲ್ಲ ಜಾತಿಯವರೆಗೂ ಪೇಟೆ ಕಟ್ಟೋದು. ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಲಿಲ್ಲ. ಅದರ ಅರ್ಥ ಏನು ಅಂದರೆ ಅತಿಥಿ ದೇವೋಭವ ಅಂತ. ಚಿಕ್ಕಬಳ್ಳಾಪುರಕ್ಕೆ ಗುಡಿ ಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಹಾಗೂ ಇತಿಹಾಸ ಇದೆ. ಅದನ್ನ ಯಾರೋ ಕೆಲವೊಬ್ಬರ ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸೌಹಾರ್ದತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬುದ್ಧಿ ಕಲಿಸ್ಬೇಕಾಗ್ತದೆ. ನಾವಿಲ್ಲಿ 4 ಜನ ಅಥವಾ ಒಂದು 6 ಜನ ಮಾತ್ರ ಕೂತಿದ್ದೀವಿ ಅಂತಲ್ಲ, ರಾಜ್ಯಾದ್ಯಂತ ಜನನ ಸೇರಿಸಿದ್ರೆ ಇವೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ. ಬಿಟ್ಟು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವರಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಿದೆ. ನಾಲ್ಗೆ ಇದೆ ಅಂದ ಮಾತ್ರಕ್ಕೆ ಹೆಂಗಂದ್ರೆ ಹೆಂಗೆ ಅರಿಬಿಟ್ರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸ್ಬೇಕು ಕಾನೂನು ಚೌಕಟ್ಟಿನಲ್ಲಿ, ಅದ್ರ ಬಗ್ಗೆ ತಮ್ಗೆ ಎಚ್ಚರ ಇರಲಿ. ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ, ತಲೆಯಲ್ಲಿ ಇಟ್ಕೊಳ್ಳಿ. ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇದೆ. ತಮ್ಮ ಮಾತುಗಳಿಂದ, ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕಾನೂನು ರೀತಿ ಹೋರಾಟ ಮಾಡಿ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕಾಗ್ತದೆ. ಅಲ್ಲಿ ಯಾವ ಪುತ್ಥಳಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು. ಗ್ರಾಮಸ್ಥರು ನೀವು 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದನ್ನ 40 ಜನದ ಮುಂದೆ ತಗೊಂಡ್ಬಂದು ಇಟ್ಟಿದ್ದೀರಾ ಅಂದ್ರೆ ಅದು ನಿಮ್ಮಲ್ಲಿರೋ ನ್ಯೂನ್ಯತೆಗಳಿಂದ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಅಂತ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ 4 ಗೋಡೆಯ ಮಧ್ಯೆ ಇತ್ಯರ್ಥಗೊಳ್ಳಬೇಕಾಗಿದ್ದಂತಹ ಒಂದು ವಿಚಾರವನ್ನ 40 ಜನರಿಗೆ ಗೊತ್ತಾಗುವ ಹಾಗೆ ಬಲಜಿಗ ಸಮುದಾಯ ವರ್ತಿಸ್ತಾ ಇರೋದು ನಾವು ಸಹಿಸೋದಿಲ್ಲ, ಸ್ವಾಗತ ಮಾಡ್ತೀವಿ. ಆದರೆ ನೀವೆಲ್ಲರೂ ಊರು ಖಾಲಿ ಮಾಡಬೇಕು, ಇದು ಉಮಾಪತಿ ನೋಡಿ. ಒಂದು ಸಮುದಾಯದ ಪ್ರೇಮ, ಸಮುದಾಯದ ಮೇಲಿರ್ತಕ್ಕಂತಹ ಕಾಳಜಿ, ಆ ಕಾಳಜಿ ಭಾವೋದ್ರೇಕದಿಂದ ಏನೇನೋ ಹೇಳಬೇಕಾಗಿ ಬರಬಹುದಾದ ಸನ್ನಿವೇಶಗಳನ್ನು ಕೂಡ ತಂದೊಡ್ಡುತ್ತೆ. ಆಗ ವಿವೇಚನೆಗೆ ಕೆಲಸ ಕೊಡಬೇಕು. ವಿವೇಚನೆಯನ್ನು ಮರೆತು ಏನೇನೋ ಹೇಳೋದಲ್ಲ. ಇಡೀ ಬಲಜಿಗ ಸಮುದಾಯ ಊರು ಬಿಟ್ಟು ಹೋಗಬಹುದಾದ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಇದೆಯಲ್ಲ, ಈಕ್ವಲ್ ಟು ಥ್ರೆಟ್. ಅದು ಬೆದರಿಕೆ. ಯಾರಿಗೆ ಹಾಕ್ತಾ ಇದ್ದೀರಾ? ಹೂ ಆರ್ ಯು ಅಂತೇಳಿ ನಾಳೆ ಪ್ರಶ್ನೆ ಮಾಡ್ತಾರೆ ಜನ. ನಿಮಗೆ ಆ ಅವಕಾಶ ಇಲ್ಲ. ನಮ್ಮ ಈ ನೀವೇ ಹೇಳ್ತಾ ಇದ್ರಿ ಇದು ಸೆಕ್ಯುಲರ್, ಇದು ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಕಾನೂನಿದೆ, ಎಲ್ಲವೂ ಕೂಡ ಕಾನೂನಿಗೆ ಬಿಟ್ಟು ಬಿಡಿ. ಹೂ ಆರ್ ಯು? ನೀವ್ಯಾರು ನಿರ್ಧಾರ ಮಾಡೋದಕ್ಕೆ? ಅಲ್ಲಿ ಯಾವ ಸಮುದಾಯ ಬದುಕಬೇಕು, ಯಾವ ಸಮುದಾಯದ ಭಾವನೆಗೂ ಕೂಡ ಧಕ್ಕೆಯಾಗಬಾರದು. ಕೆಂಪೇಗೌಡರ ಸಮುದಾಯಕ್ಕೂ ಧಕ್ಕೆಯಾಗಬಾರದು. ಬಲಜಿಗ ಸಮುದಾಯದ ಯಾವುದೇ ಧಾರ್ಮಿಕತೆ ಅಥವಾ ಬೇರೆ ವಿಚಾರದಲ್ಲಿ ಧಕ್ಕೆಯಾಗಬಾರದು. ಸಾಮಾಜಿಕವಾಗಿ ಎಲ್ಲರೂ ಕೂಡ ಸರಿಸಮಾನರು. ಆದರೆ ಬಾಹುಳ್ಯ ಪ್ರದೇಶಗಳಲ್ಲಿ ಆ ಸಮುದಾಯವೇ ಬದುಕಬೇಕು, ಉಳಿದವರಿಗೆ ಅವಕಾಶ ಇಲ್ಲ. ಹೂ ಆರ್ ಯು? ಥ್ರೆಟ್ ಮಾಡೋದಕ್ಕೆ ನೀವ್ಯಾರು? ಮೌಖಿಕ ಥ್ರೆಟ್ ಇದು, ಒಂದು ರೀತಿಯ ಮಾತಿನ ಬೆದರಿಕೆ ಇದು. ಹಿಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ, ರಾಜ್ಯದಲ್ಲಿ ಕಾನೂನಿದೆ, ಲಾ ಅಂಡ್ ಆರ್ಡರ್, ಅದನ್ನೆಲ್ಲವನ್ನು ಕೂಡ ಗಮನಿಸುತ್ತಾ ಎರಡೂ ಸಮುದಾಯದ ನಾಯಕರನ್ನ ಕರೆದು ಸಭೆ ಮಾಡಿ ಒಂದು ರೀತಿಯ ಶಾಂತಿಯ ಸಭೆ ಅಥವಾ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು, ಒಂದನ್ನು ತಣಿಸುವಂಥ ಪ್ರಯತ್ನ ಆಗಬೇಕೇ ಹೊರತಾಗಿ ಪ್ರವೋಕ್ ಆಗಬಾರ್ದು, ಪ್ರಚೋದನೆಗೆ ಒಳಪಡಬಾರ್ದು. ಇದು ಫ್ರೀಡಮ್ ಟಿವಿ ಆಶಯ ಕೂಡ ಹೌದು.